ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ, ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಹಾಗೆ ಆಚೆ ಹೋಗಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಕಾವ್ಯ ಬಂದಿದ್ದಾಳೆ ಬ್ಯಾಂಗ್ಳೂರಿಂದ. ಬನ್ನಿ ಹೋಗೋಣ ಗೈಸ್, ನೋಡೋಣ ಏನೆಲ್ಲ ತಿನ್ನೋದು ಅಂತ. ಬೆಳ್ಳು ಕಾಣಿಸ್ತಿದ್ಯಾ ನೀನು? ಸುಳ್ಳು ಸುಳ್ಳು. ನಮ್ಮ ಸಿಬಿ ಬುಲ್ಲಿಯಿಂದ ಸಿಬಿ ಬಕೆಟ್ ಮೇಲೆ ಸಿಬು ಸಿಬು ಸಿಬಿ. ಸೊ ಗೈಸ್, ನಾವಿವಾಗ ಎಲ್ಲೋಗ್ತಿದ್ದೀವಿ ಕಾವ್ಯ? ಗೊತ್ತಿಲ್ಲದೆ ಹೋಗ್ತಾ ಇದ್ದೀವಿ. ಆಗಲೇ ಹೇಳ್ದಾಗೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ಅಲ್ಲಿಂದ ಏನಾದರೂ ತಿನ್ಕೊಂಡು ಬರೋಣ ಅಂತ. ಏನು ಚೆನ್ನಾಗಿದೆ ಬಿಸಿಲು. ಬಟ್ ಎಲೆಕ್ಟ್ರಿಕ್ ಗಾಡಿ ಎತ್ಕೊಂಡಿದ್ದಾಳೆ, ಮಳೆ ಬರೋಂಗೆ ಆಗಿದೆ. ಪೋಲಮ್ಮ, ಅಯ್ಯೋ ಅಯ್ಯೋ, ಅವ್ನು ನೋಡಲ್ಲ ಹೆಂಗೆ ನೋಡ್ತಿದ್ದಾನೆ. ಬಾ, ಏಯ್ ಕರಿಬೇಡ ಅವನ್ನ, ಬಾ ಅಂತೆ. ದಾರಿ ಬಿಡು. ನಮ್ಮ ಜೊತೆನೇ ಓಡ್ ಬರ್ತಾನೆ, ಮನೆ ಹತ್ರನೇ ಮಲಗಿರ್ತಾನೆ. ಮೇನ್ ರೋಡ್ ಎಂಥ ದುರ್ವಿಧಿ ಅಂದರೆ, ಸುಮ್ಮನೆ ಇಷ್ಟೊತ್ತವರೆಗೂ ವಿಡಿಯೋ ಮಾಡ್ಕೊಂಡು ಮಾತಾಡಿದ್ದೀವಿ, ಬಟ್ ವಿಡಿಯೋನ ಕ್ಲಿಕ್ ಮಾಡಿಲ್ಲ. ಏನು ಅನ್ನಿಸ್ತಿದೆ ಈ ಅಭಿಪ್ರಾಯ? ಶಿವಣ್ಣ ಕಬಾಬಲ್ಲಿ ಕಲ್ಪಿ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಆಯಿತು. ಸೊ ಲಾಸ್ಟ್ ಟೈಮು ಒಂದು ಶಾರ್ಟ್ಸ್ ಹಾಕಿದೆ, ಅದರಲ್ಲಿ ಕೂಡ ಕಲ್ಮಿನ ತಿನ್ಕೊ ಬಂದಿದ್ದಲ್ಲ, ಅದಕ್ಕೆ ಈ ಸಲ ಬಂದಿದ್ದೀವಿ. ಕಲ್ಮಿ ತಿನ್ಬಿಟ್ಟು ನೆಕ್ಸ್ಟ್ ಏನು ತಿನ್ನಬೇಕು ಅಂತ ನೋಡೋಣ. ಆಮೇಲೆ ಹೋಗೋಣ. ಬಂತು ಕಲ್ಮಿ. ಬರೀ ಸ್ನ್ಯಾಪ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಬೇಗ ತೆಗೆದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇವಾಗ ಕಲ್ಮಿ ಬ್ಯಾಟಿಂಗ್ ಮಾಡೋದೆ. ಸೊ ಗೈಸ್, ಕಲ್ಮಿ ತಿನ್ನೋದ್ರಲ್ಲಿ ಎತ್ತಿದ ಕೈ ಕಾವ್ಯ. ಏನಂತೀಯ? ಆ್ಯಕ್ಚುಲಿ ನಿಂಬೆಹಣ್ಣು ಹಾಕ್ಕೊಂಡು ಮಸಾಲೆ ಸ್ವಲ್ಪ ಸ್ಪೈಸಿ ಆಗಿದೆ. ನಿಂಬೆಹಣ್ಣು ಹಾಕ್ಕೊಂಡು ಇನ್ನೂ ಇಷ್ಟು ಆಲ್ರೆಡಿ ನೋಡಿಲಿ, ಇನ್ನೆಷ್ಟು ಬರ್ದಿರ್ತಿದ್ಬಿಟ್ಟು ಕಲ್ಮಿ ತಿನ್ನಕ್ಕೆ. ಮನೇಲಿ ಮಾಡಿದ್ರೆ ತಿನ್ನಲ್ಲ, ಆಚೆ ಬಂದು ತಿಂತಾವೆ. ಸೊ ವೈಸ್ ಇದನ್ನು ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗುವ. ವೈಸ್ ಏನು ಗೊತ್ತಾ, ಇವಾಗ ಆಂಬೂರ್ ಬಿರಿಯಾನಿ ಬಂದ್ಬಿಟ್ಟು ಬಿರಿಯಾನಿ ತಿಂತಾಯಿದ್ದೀವಿ. ಇದು ಬಿರಿಯಾನಿ ಅಲ್ಲ, ಕುಷ್ಕ. ಬಿರಿಯಾನಿನೇ ಅದು. ಬಿರಿಯಾನಿಯಿಂದ ಬರೀ ರೈಸ್ ಎತ್ಕೊಂಡ್ರು ಅಷ್ಟೇ. ಸೊ ನೆಕ್ಸ್ಟು ಹಾಫ್ ಕಬಾಬ್ಗೆ ಹೇಳಿದ್ದೀವಿ, ಬರಬೇಕು. ಇಲ್ಲಿದೆ ಎಮ್ ಜಿ ರೋಡು. ಅದಲ್ಲ, ಫುಡ್ ಸ್ಟ್ರೀಟು, ಅದು ಎಮ್ ಜಿ ರೋಡು. ಲೂಸು ಎಮ್ ಜಿ ರೋಡಲ್ಲೇ ಇರೋದು ಅದು. ಇದು ಎಮ್ ಜಿ ರೋಡ್ ಅಂತ ಆಂಬೂರ್ ಬಿರಿಯಾನಿ ಇದೆ ಎಮ್ ಜಿ ರೋಡಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಅಷ್ಟೇ. ಇನ್ನೊಂದ್ಸಲ ಹೇಳು.
ಹಾಸನಿಗೆ ಬಂದಾಗ ಒಂದ್ಸಲ ಟ್ರೈ ಮಾಡಿ. ಜೋರಾಗಿ ಹೇಳು. ಹಾಸನಿಗೆ ಬಂದಾಗ ಒಂದ್ಸಲ ಟ್ರೈ ಮಾಡಿ. ಸರಿ, ತಿನ್ಬಿಟ್ಟು ಸಿಗುವ. ನೆಕ್ಸ್ಟು ಬಿರಿಯಾನಿ ತಿನ್ಕೊಂಡು ನಾವಿಲ್ಲಿ ಲಿಕ್ಕೀಸಿಗೆ ಬಂದ್ವಿ. ನಾನು ಮ್ಯಾಂಗೋ ತೊಗೊಂಡೆ, ಕಾವ್ಯ ಯಾವುದೋ ಕ್ಯಾಂಡಿ ತೊಗೊಂಡ್ಲು. ನೆಕ್ಸ್ಟ್ ಇನ್ನೂ ಸಾಕಾಗಿಲ್ಲ ನಮಗೆ, ಇನ್ನೊಂದು 2-3 ತಿನ್ಕೊಂಡು ಮನೆಗೆ ಓಡಬೇಕು ಅಂತ ತಿನ್ಕೊಂಡು ನಿಧಾನಕ್ಕೆ ಓಡ್ತಾಯಿದ್ವಿ. ಈ ಲಿಕ್ಕೀಸ್ ಬಂದು MG ರೋಡಲ್ಲಿ ಲೊಕೇಟ್ ಆಗಿರೋದು. ತುಂಬಾ ಚೆನ್ನಾಗಿದೆ, ತುಂಬಾ ಫ್ಲೇವರ್ಗಳಿದೆ. ನಿಮ್ಗೆ ಅಲ್ಲಿ ಹೋದರೆ ಅಟ್ಲೀಸ್ಟ್ ನೀವೊಂದು 3-4 ಆದರೂ ತಿಂತೀರಾ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ MG ರೋಡ್ಗೆ ಹಾಸನಲ್ಲಿ ವಿಸಿಟ್ ಮಾಡಿದ್ದೀರಾ, ಅದರ ಆಪೋಸಿಟಲ್ಲಿ ಲಿಕ್ಕೀಸ್ ಇದೆ. ಸೊ ಅದಕ್ಕೂ ಕೂಡ ಹೋಗಿ ನೀವು ವಿಸಿಟ್ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಒಂದು ಚಿಕ್ಕ ಕೊಡಿ. ಯಾವುದು? ಚಾಕ್ಲೇಟ್ ಒಂದು ಚಾಕ್ಲೇಟಾ? ಚಿಕ್ಕು ಒಂದಲ್ಲ, ಚಿಕ್ಕು ಅಲ್ಲ, ಇದು ನನಗೆ ಇನ್ನೊಂದು ಚಾಕ್ಲೇಟ್ ಕೊಡಿ. ಸೊ ಗೈಸ್, ಇವಾಗ ಕಾವ್ಯ ಪಾನಿಪುರಿ ತಿನ್ನಕ್ಕೆ ಬಂದಿದ್ದಾಳೆ. ಪುಷ್ಕದಲ್ಲಿ ನೀನು ತಿನ್ನಬೇಕಿತ್ತು, ಅದಕ್ಕೆ ತಿನ್ನಿಸ್ದೆ. ನೋಡೋಣ, ಬಂದೆ ಫಸ್ಟ್ ಆಫೀಸ್. ಸೊ ಗೈಸ್, ಇವಾಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಏನು ಗೊತ್ತಾ, ಇಲ್ಲಿ ಕೈ ಬಿದ್ದುಬಿಟ್ಟು ಗಾಯ ಮಾಡಿಕೊಂಡು ಫುಲ್ ಹಸಿರು ಬಂದುಬಿಟ್ಟಿದೆ ನನ್ನ ಕೈ. ಎಷ್ಟು ಗಾಯ ಆಗಿದೆ ಕಾಣಿಸ್ತಿದೆ. ಏನು ಸುಡ್ತಿದ್ಯಾ? ಸುಡ್ದೈತಾ? ಸುಡಾಯ್ತಾ? ಇದ್ರೊಂದು ನಿಧಾನ ಪಾನಿಪುರಿ ತಿಂತಿರೋದು ನೀವು ಒಬ್ಬರೇ ಬರೋಲ್ಲ, ಪಕ್ಕಸೂರು ನಮಸ್ಕಾರ ಅಂತ ತಿಂತಾರೆ ಹುಡುಗಿರು. ಊಟ ತಿಂತಾರೆ. ಆಯ್ತು ಅಷ್ಟೇ, ನಮ್ಮಿಬ್ಬರೇ ಅಂಗಡಿ ಹೋಗುತ್ತೆ. ಇವ್ರಿಗೆ ಬೇರೆದೆಲ್ಲ ತಿಂದು ಮೇಡಾಗಿದೆ, ಅದಕ್ಕೆ ಪಾನಿಪುರಿ ಹಿಂಗೆ ತಿಂತಾ ಇರೋದು. ಮಾತು ಕೇಳಿಕೊಂಡು ಮಳೆ ನೋಡಿ, ಇಲ್ಲಿ ಗಾಡಿ ಎಣ್ಣೆ ನಿಲ್ಸ್ಕೊಂಡು ನಿಂತಿದ್ದೀವಿ ಗೊತ್ತಾ ನಾವು. ಜೋರಾಯ್ತು ಮಳೆ, ಎಷ್ಟು ಜೋರಾಗಿ ಬರ್ತಿದೆ ಅಂತ. ಇನ್ನೇನು ಮನೆಯಿಂದ ಫೋನ್ ಬರುತ್ತೆ ನಮಗೆ, ಎಲ್ಲಿದ್ದೀರಾ, ಮಳೆ ಬರ್ತಿದೆ ಅಂತ. ಗಾಡಿಯಲ್ಲಿ ಪಾರ್ಕ್ ಮಾಡಿ ನಿಂತಿದ್ದೀವಿ. ಅತಿಥಿಗಳು ಬೇರೆ ಇದ್ದಾರೆ, ಜೋರು ಮಳೆ. ಕಾಣಿಸಲ್ಲ, ನಾನು ಸ್ನಾನನೇ ಮಾಡಿಲ್ಲ. ಇಂಥವ್ರು ಕಟ್ಕೊಂಡು ನಾವು ಜೀವನದಲ್ಲಿ ಉದ್ದಾಗ ಮಗ ಹಂಗೋಗ್ತದೆ. ಅವ್ರು ಯಾರೊಬ್ರು ನ್ಯೂಸ್ ಪೇಪರ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ. ಎಂತೆಂಥ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅದ್ರಲ್ಲಿ ನಾವು ಒಂಥರದ್ದು, ನೀನು ಬೇರೆ ಥರನೇ ಬಿಡು. ಫೈನಲಿ ಗೈಸ್, ಗಾಡಿ ಅಲ್ಲ ಸಾರಿ ಮಳೆ ನಿಂತು. ಚಳಿ 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 ಅಪ್ಪ, ನಿಧಾನಕ್ಕೆ ಹೋಗಪ್ಪ. ಏಯ್ ಸ್ಟ್ಯಾಂಡ್ ತೆಗಿ, ಯಾಕೆ? ಒಂದು ಗಾಡಿ ತಳ್ಳಕ್ಕೆ ಬರ್ತಿಲ್ಲ ಗೈಸ್ ಇವಳಿಗೆ. ಕಲ್ಮಿ ತಿನ್ಕೊಂಡು ಬಂದಿದ್ದಾಳೆ, ಒಂದು ಗಾಡಿ ತಳ್ಳಕ್ಕೆ ನಿನ್ಗೆ ಶಕ್ತಿ ಬರ್ತಾಯಿಲ್ಲ. ಅಪ್ಪ ರಾಮ, ಮತ್ತು ಮಳೆ ನೆನೆಯೋಣ ಅಂದೆ, ಹಿಂಗಡೆ ನನ್ನ ಸೀಟ್ನ ಒಂಚೂರು ಒರೆಸು. ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾಳೆ ನನ್ನ ಆದ್ಮಿ. ದಯವಿಟ್ಟು ಯಾರಾದರೂ ಒಂದು ಒಳ್ಳೆ ಫಾರಿನಲ್ಲಿರೋ ಹುಡುಗ ಇದ್ದರೆ ನೋಡಿ. ಆದರೆ ಮದುವೆ ಖರ್ಚೆಲ್ಲ ಅವ್ರದ್ದೇ, ಮದುವೆ ಮಾಡ್ಕೊಂಡು ಹೋಗ್ಬೇಕು. ಇಂಥ ಒಳ್ಳೆ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕಲ್ಲ. ಪ್ಯಾಂಟೆಲ್ಲ ನೆಂದೋಯ್ತು ಗೈಸ್. ನಮ್ಮ ಪರಿಸ್ಥಿತಿ ನೋಡಿ, ಅವಳೊಬ್ಳು ನೋಡಿ. ಇದಕ್ಕೆಲ್ಲ ಕಾರಣ, ನನ್ನ ಈ ಪರಿಸ್ಥಿತಿಗೆ ಕಾರಣ ಇವಳು. ನಾನು ಜಾಸ್ತಿ ನೆಂದೋಗಿರೋದು. ಏನ್ ನಾನು ಜಾಸ್ತಿ ನೆಂದೋಗಿರೋದು? ನೋಡಿ ನಾನು ನೆಂದೋಗಿರೋದು. ನಾನು ಸ್ಕೂಟಿ ಓಡಿಸಿರೋದು ನೋಡಿ, ಇಲ್ಲೆಲ್ಲ ಅದು ಕಾರಣ. ರಾಮ, ಏನ್ ಕಾಣಿಸ್ತಲ್ಲ ನೋಡು, ಹಿಂಗೆಲ್ಲ ಮಾಡ್ತಾರೆ ಅಂದ ನೋಡಿ. ಲಿಸ್ಟ್ ತುಂಬ ದೊಡ್ಡದಿದೆ, ಜಾಗ ಬಿಟ್ರೆ ಒಳಗೆ ಹೋಗ್ಬಿಟ್ಟು ಅದಷ್ಟೇ ಮಾಡ್ತೀವಿ. ನೋಡಿ ಗಾಡಿ ನಿಲ್ಸೋಣ ಅಂದರೆ ಗರ್ಗೆ ಹೋಯ್ತತ್ಲಾಗೆ. ಓಡು ಓಡು ಬೇಗ ನಿಲ್ಸು.
ನಿಧಾನ ನಡಿ. ಬೈಕ್ ಹುಷಾರು. ಆಮೇಲೆ ನಿಮ್ಮ ಅಣ್ಣ ಬಂದ್ರೆ ಮುಗೀತು ಕತೆ ನಿಂದು. ಯಾಕಾವ್ಯ ಕುಡ್ಕೊ ಬಂದಿದ್ಯಾ? ನಾನಂತೂ ಕುಡಿಲಿಲ್ಲ. ಸೊ ಗೈಸ್ ಮನೆಗೆ ಬಂದ್ವಿ, ಫುಲ್ ಮಳೇಲಿ ನೆಂದೋಗ್ಬಿಟ್ವಿ. ಪೂರ್ತಿ ಏನು ನೆಂದೋಗಿಲ್ಲ, ಇಷ್ಟೆಷ್ಟು ನೆಂದೋಗಿದ್ದೀವಿ. ಎಲ್ಲ ಆಗಿದೆ ಇವಳಿಂದ ಗೈಸ್. ಇವಳಿಗೆ ಏನಾದರೂ ಮಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಹೆಂಗಾಡ್ತವಳು ನೋಡಿ ಗೈಸ್. ಅಪ್ಪ ಮಳೇಲಿ ನೆನ್ಕೊ ಬಂದ್ವಿ, ಸಾಕಾಯ್ತು. ಸಿಬಿ ನೋಡಿ, ಸಿಬಿ ಬುಲ್ಲಿ, ಸಿಬಿ ಇವಳು ನಮ್ಮನೆ ಸಿಬಿ. ಕೀಟ್ಲೆ ತಿಮ್ಮಿ, ಎಲ್ಲಂದ್ರಲ್ಲಿ ಸುಸು ಮಾಡ್ತಾಳೆ, ಎಲ್ಲಂದ್ರಲ್ಲಿ ಕಕ್ಕ ಮಾಡ್ತಾಳೆ, ಹಾಲೊಂದು ಮಂಗ್ರಿ ಕುಡಿತಾಳೆ. ಕಾಣಿಸ್ತಾಳೆ. ಸೊ ಗೈಸ್ ಏನು ಗೊತ್ತಾ, ಇಷ್ಟೇ ವ್ಲಾಗು. ಜೋರು ಮಳೆ ಬರ್ತಿದೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಎಲ್ಲದನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಲವ್ ಯು, ಸೇ ಬಾಯ್. ಕಾವ್ಯ ಬಾಯ್ ಬಾಯ್ ಬಾಯ್. ಅಷ್ಟೇ. ಇಲ್ಲಿ ನೋಡಿ ಗೈಸ್ ಹೆಂಗ ಆಡ್ತಿದ್ದಾಳೆ. ಅದು ಇವಳ ಪೌರುಷ ಯಾರ ಮುಂದೆ ಅಂದ್ರೆ ಈ ಸಿಬಿ ಪುಲ್ಲಿ ಮುಂದೆ ಇವಳ ಪೌರುಷ. ಇನ್ನೊಂದ್ಸಲ ಮಾಡು, ಮಾಡಿ ಇನ್ನೊಂದ್ಸಲ ಮಾಡಿ, ಇನ್ನೊಂದ್ಸಲ ಮಾಡು. ಇದು ಎದ್ರುಕೊಂಡು ವಿಲ ವಿಲ ಅಂತ ಒದ್ದಾಡ್ತಿದೆ. ಎದ್ರುಕೊಂಡು ನಮ್ಮ ಸಿಬಿ ಬಾ ಪಾಲೆ ಮಾರವ್ವ, ಅವಳಂಗೆ ಎದ್ರುಕೋಬಾರ್ದು. ನಾನಿದ್ದೀನಿ ಆಯ್ತಾ? ಇದೇ ರೀತಿ ಎದುರಿಸೋದು ಗೈಸವಳು ನೋಡಿ, ಎದ್ರುಕೊಂಡು ಎಷ್ಟು ಸಣ್ಣ ಆಗೋಗಿದೆ ಅಂತ.